ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ಪೂಜಾ ಈ ಕಡೆ ಸುಂದರಿ ಇಬ್ಬರು ಸೇರಿಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಯಾಕೆಂದರೆ ತಾಂಡವ್ ಕೆಲಸ ಹೋಗಿದೆ ಅಂತ ಅನ್ನೋದಕ್ಕೆ. ಆಗ ಭಾಗ್ಯ, ಪೂಜಾ ನಿಲ್ಲಿಸು, ಇದನ್ನೆಲ್ಲ ಮಾತಾಡಬೇಡ ಈ ಥರ ಎಲ್ಲ ನೀನು. ನಾನು ಒಂದು ಮಾತು ಹೇಳ್ತೀನಿ, ನೀನು ಕೇಳ್ತೀಯಾ ಅಂತ ಹೇಳಿದ ತಕ್ಷಣ ಹೇಳಕ್ಕ ಅಂತ ಹೇಳ್ತಾಳೆ. ಅಲ್ಲ, ನಾವು ಕೆಳಗಡೆ ಬಿದ್ದಾಗ ಅವರು ಖುಷಿ ಪಟ್ಟಿದ್ದೀರೋ ನಿಜ. ಈಗ ಅವರು ಇದ್ದಾರೆ, ನಾವು ಪಟ್ಟರೆ ನಮಗೂ ಅವರು ಏನು ವ್ಯತ್ಯಾಸ ಹೇಳು ಅಂತ ಹೇಳಿ ಅವಳಿಗೆ ಬೈತಾ ಇರ್ತಾಳೆ. ಆಗ ಪೂಜಾ, ಅಲ್ಲ ಅಕ್ಕ, ಇದರಲ್ಲಿ ಏನಿದೆ ಬಿಡು ಅಂತ ಹೇಳಿದ ತಕ್ಷಣ ಸುಂದ್ರಿನೂ ಹಾಗೆ ಹೇಳ್ತಾಳೆ, ಬಿಡು ಭಾಗ್ಯ, ಅವಳು ಖುಷಿ ಪಡಲಿ ಈ ವಿಚಾರಕ್ಕೆ ಅಂತ ಹೇಳೋ ಅಷ್ಟರಲ್ಲಿ ಆ ಕಡೆ ಕುಸುಮ, ಪೂಜಾ ಸಾಕು ನಿಲ್ಲಿಸು, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಏನಕ್ಕೆ ಒಬ್ರ ಬಗ್ಗೆ ಈ ಥರ ಮಾತಾಡ್ತಾನೆ ಇರ್ತೀಯ, ಹಾಗೆಲ್ಲ ಮಾತಾಡೋದು ತಪ್ಪು ಅಂತ ಹೇಳಿ ಅವಳು ಬೈತಾಳೆ. ಆಮೇಲೆ ಸುನಂದ, ಹೌದು ಕಣೆ ಪೂಜಾ, ಏನು ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ನಿಮ್ಮ ಭಾವನ ಬಗ್ಗೆ. ನಿಮ್ಮ ಅಕ್ಕನಿಗಾದರೂ ಒಂದು ಕೆಲಸ ಕಳ್ಕೊಂಡ್ರೆ ಹುಡ್ಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದರೆ ನಿಮ್ಮ ಭಾವಂಗೆ ಆ ಥರ ಇಲ್ಲ, ಅವರು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಅವಳಿಗೆ ಇದೆಲ್ಲನೂ ಬೇರೆ ಕಡೆ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ, ನೋಡ್ತಾ ಇರು, ಆ ಥರ ಎಲ್ಲ ಮಾತಾಡಬೇಡ ಅಂತೇಳಿ ಅವರು ಬೈತಾರೆ. ಸರಿ, ಸುನಂದ ಮತ್ತೆ ಹೇಳ್ತಾಳೆ, ನೋಡು, ನಿನ್ನ ಬಗ್ಗೆ ನೀನು ಯೋಚನೆ ಮಾಡೋದು ಕಲ್ತ್ಕೊ, ಇಲ್ಲಿ ಯಾರ ಬಗ್ಗೆನೂ ಯಾರು ಯೋಚನೆ ಮಾಡಲ್ಲ ಅಂತ ಹೇಳಬೇಕಾದ್ರೆ ಪೂಜಾ, ಏನಮ್ಮ ಯಾಕೆ ಹಿಂಗೆ ಹೇಳ್ತಾ ಇದೀಯಾ ಅಂತ ಕೇಳ್ತಾಳೆ. ಅಲ್ಲ ಕಣೆ, ನಿನಗೇನು ಮದುವೆ ವಯಸ್ಸು ಬಂದಿಲ್ವಾ, ನಿಂಗೆ ಮದುವೆ ಮಾಡ್ಕೊಂಡು ಹೋಗಬೇಕು ಅಂತ ಗೊತ್ತಿಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಇಲ್ಲಿ ಯಾರು ಯೋಚನೆ ಮಾಡ್ತಾರೆ ಅಂತೇಳಿ ಹೇಳಿದ ತಕ್ಷಣ ಕುಸುಮ, ಏನ್ರಿ ಸಾಕು ನಿಲ್ಲಿಸ್ರಿ, ನಿಮ್ಮದು ದಿನ ಇದೇ ಆಗೋಯ್ತು, ನಮಗೇನು ಅವಳ ಬಗ್ಗೆ ಜವಾಬ್ದಾರಿ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ. ನಾನು ಆಲ್ರೆಡಿ ಪುರೋಹಿತ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ ಅವಳ ಮದುವೆ ವಿಚಾರನ ಅಂತ ಹೇಳಿದ ತಕ್ಷಣ ಈ ಕಡೆ ಸುನಂದನ್ ತುಂಬಾ ಖುಷಿ ಆಗುತ್ತೆ. ಹೌದಾ ಬಿಕ್ತಿಯಮ್ಮ, ನಿಜನಾ, ನನಗೆ ಬಂದು ಅವ್ರ ಕಡೆ ತುಂಬ ನಿಂತ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ನಾನು ಅಂದ್ಕೊಂಡಿದ್ದೆ ನೀವು ಈ ವಿಚಾರದಲ್ಲಿ ಯಾವತ್ತೂ ಇಂಟ್ರೆಸ್ಟಾಗಿ ಮಾಡ್ತೀರಾ ಅಂತ ಹೇಳಿದ ತಕ್ಷಣ ಧರ್ಮ ಅವರಿಬ್ಬರ ಮುಖ ನೋಡ್ತಾ ಇರ್ತಾನೆ. ಈಗ ತಾನೇ ಬೈತಾ ಇದ್ಲಲ್ಲಪ್ಪ, ಆಗಲೇ ಖುಷಿ ಪಡ್ತಾ ಇದ್ದಾಳೆ ಅಂತ. ಹೌದಾ ಅಂತ ಹೇಳಿದ ತಕ್ಷಣ ಅಂತೂ ಮದುಮಗಳಾಗ್ಬಿಡ್ತಾಳೆ ಪೂಜಾ ಅಂತೆಲ್ಲರೂ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಆಮೇಲೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಒಂದು ಕಡೆ ಕೂತ್ಕೊಂಡು ಇಂಟರ್ವ್ಯೂಗೆ ಎಲ್ಲಾದರೂ ಬರುತ್ತಾ ಅಂಥೇಳಿ ಅವ್ರಿಗೆ ಜಾಬು ಚೆಕ್ ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಅವನು ಫೋನ್ ಮಾಡ್ತಾನೆ. ತಾಂಡವ್ ಫೋನ್ ಮಾಡಿಬಿಟ್ಟು, ಆಯ್ತು ಸರ್, ನೀವೊಂದ್ಸಲ ನಮಗೆ ಇಂಟರ್ವ್ಯೂಗೆ ಕಳಿಸಿದ್ರಲ್ವ ಸರ್ ಮೇಲಲ್ಲಿ, ನನಗೆ ಸ್ವಲ್ಪ ಬ್ಯುಸಿ ಇದ್ದೆ, ಏನೋ ಫ್ಯಾಮಿಲಿ ಪ್ರಾಬ್ಲಮಲ್ಲಿ, ಅದಕ್ಕೋಸ್ಕರ ನಾನು ಈಗ ಬರಲ್ಲ ಸರ್ ಅಂತ ಹೇಳಿದ ತಕ್ಷಣ ಓಕೆ ಬನ್ನಿ ಅಂತ ಹೇಳಿ ಅವಳು ಹೇಳಿರ್ತಾರೆ. ಅದನ್ನು ಫೋನ್ ಕಟ್ ಮಾಡಿ ಇಟ್ಟ ತಕ್ಷಣ ಅವಳು ಕೇಳ್ತಾಳೆ, ಶ್ರೇಷ್ಠ, ಏನದು ತಾಂಡವ್, ಏನಾಯಿತು, ಓಕೆನಾ ಅಂದ ತಕ್ಷಣ, ಅಯ್ಯೋ ಇದಕ್ಕೇನಕ್ಕೆ ಹನಿ ತಲೆ ಕೆಡಿಸ್ಕೋತೀಯ, ನಂಗೆ ಒಳ್ಳೆ ಕಂಪ್ನಿ MNC ಕಂಪ್ನಿಯಲ್ಲಿ ಜಾಬ್ ಸಿಗ್ತಾಯಿದೆ, ಖುಷಿ ಪಡೋ, ಇದೊಂದು ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳಿ ಅವನು ಖುಷಿಯಿಂದ ಹೇಳ್ತಾ ಇರ್ತಾನೆ. ಈ ಕಡೆ ಭಾಗ್ಯ ಎಲ್ಲರೂ ಮನೇಲಿ ಸೇರಿಕೊಂಡು ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ, ದೇವ್ರ ಪೂಜೆ ಎಲ್ಲನೂ. ಆಮೇಲೆ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿದ ತಕ್ಷಣ ಅವರು ಕೇಳ್ತಾರೆ ಅವರ ಅತ್ತೆ, ಏನಮ್ಮ ಇವತ್ತು ಭಾಗ್ಯ ಎಲ್ಲರೂ ಒಟ್ಟಿಗೆ ಸೇರಿಸಿ ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದೆಯಲ್ಲ, ಏನು ಸಮಾಚಾರ ಅಂತೇಳಿ ಕೇಳಿದ ತಕ್ಷಣ ಅವನು ಗುಂಡಣ್ಣ, ನಮ್ಮ ಅಕ್ಕ ಒಂದು ಯುದ್ಧ ಮಾಡೋಕ್ಕೆ ಹೋಗಿದ್ಲಲ್ಲ, ಅದು ಯುದ್ಧದಲ್ಲಿ ಹೇಗೆ ಮಾಡಿದ್ದಾಳೆ ಅಂತೇಳಿ ಹೇಳೋಕ್ಕೆ ಬರ್ತಾನೆ. ಏನೋ ಅದು ಸರಿಯಾಗಿ ಹೇಳೋ, ಯಾಕೋ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿದ ತಕ್ಷಣ, ಅಯ್ಯೋ ಅಕ್ಕಂದು ಇವತ್ತು ರಿಸಲ್ಟ್ ಇದೆ, ಅದಕ್ಕೋಸ್ಕರ ಅಮ್ಮ ಇದನ್ನೆಲ್ಲ ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳಿದ ತಕ್ಷಣ, ಹೌದೇನೆ ಬಿಡು, ಹಂಗಾದ್ರೆ ತುಂಬಾ ಒಳ್ಳೆ ವಿಚಾರ, ಆದರೆ ನಾನಂತೂ ಇವಳು ಒಂದಿನೂ ಬುಕ್ ಮುಟ್ಟಿದ್ದೆ ನೋಡಿಲ್ಲ, ಅದೆಷ್ಟು ಮಾರ್ಕ್ಸ್ ತಗೋತಾಳೋ ಏನೋ, ನಮಗಂತೂ ಗೊತ್ತಿಲ್ಲ, ರಿಸಲ್ಟ್ ಬರಲಿ ಆಮೇಲೆ ಮಾತಾಡ್ತೀನಿ ಅವಳಿಗೆ ಅಂತ ಎಲ್ಲರೂ ಬೈತಾ ಇರ್ತಾರೆ. ಆ ಕಡೆ ಸುನಂದನೂ ಕೂಡ, ಹೌದು ಇವಳು ಈ ಸಲ ಏನು ಮಾಡ್ತಾಳೋ ಗೊತ್ತಿಲ್ಲ ಅಂತೇಳಿ ಬೈತಾ ಇರ್ತಾಳೆ. ಈ ಕಡೆ ತಾಂಡವ್ ಇಂಟರ್ವ್ಯೂಗೆ ಹೊರಡೋಕ್ಕೆ ಅಂತ ಕೆಳಗಿಳಿದು ಬರ್ತಾನೆ ಮಾಡಿಯಿಂದ. ಅವ್ಳು ಬಂದ ತಕ್ಷಣ ಶ್ರೇಷ್ಠ ನೋಡಿಬಿಟ್ಟು, ವಾವ್ ತಾಂಡವ್, ಈ ಶರ್ಟ್ ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಕಾನ್ಫಿಡೆನ್ಸ್ ಆಗಿದೆಯಾ ತಾಂಡವ್ ಅಂತ ಹೇಳಿದ ತಕ್ಷಣ, ಹೌದು ಶ್ರೇಷ್ಠ, ತಲೆ ಕೆಡಿಸ್ಕೊಬೇಡ, ಇವತ್ತು ನಮಗೆ MNC ಕಂಪ್ನಿಲಿ ಒಳ್ಳೆ ಜಾಬೇ ಸಿಗುತ್ತೆ, ನಾನು ನಿಮಗೂ ಕೂಡ ಅಲ್ಲೇ ಜಾಬ್ ಆಫರ್ ಮಾಡಿ ಬರ್ತೀನಿ, ನಾವು ಮೊದಲೇ ಹೇಗೆ ಒಟ್ಟಿಗೆ ಕೆಲಸ ಮಾಡ್ತಿದ್ವೋ ಈಗಲೂ ಅದೇ ಥರ ಮಾಡೋಣ ಅಂತ ಹೇಳಿ ಅವಳಿಗೆ ಹಗ್ ಮಾಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ಶೌರ್ಯ ಅಲ್ಲಿಗೆ ಬರ್ತಾನೆ. ಓಹೋ ಹೌದು, ತುಂಬಾ ಖುಷಿ ಪಡ್ತಿದ್ದಾನೆ, ಏನೋ ಕೇಳ್ಪಟ್ಟೆ, ಏನೋ ವಿಚಾರನ ಅಂತೇಳಿ ಒಳಗಡೆ ಬರ್ತಾನೆ. ಬಂದ ತಕ್ಷಣ ನೀನು ಯಾಕೋ ಇಲ್ಲಿ ಬಂದೆ ಅಂತೇಳಿ ಕೇಳ್ತಾರೆ. ಅಲ್ಲ, ನೀವೆಲ್ಲ ಹೇಗಿದ್ದೀರಾ, ಏನು ಸಮಾಚಾರ, ಕ್ಷೇಮನ ಅಂತ ವಿಚಾರಿಸ್ಕೊಂಡು ಹೋಗೋಕೆ ಬಂದಿದ್ದೀನಿ ಅಷ್ಟೇ. ಹೌದು, ನಿಮ್ಮದು ಜಾಬ್ ಹೋಯ್ತಂತೆ ಅಂಥೇಳಿ ಅವನು ಕೇಳ್ತಾನೆ. ಅದಕ್ಕೆ ಹೌದು, ಈಗ ಹೋಗಿದೆ, ಏನಕ್ಕೆ ಅದು ಇವಾಗ, ನಮಗೇನು ಬೇರೆ ಕೆಲಸ ಸಿಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಅದಕ್ಕಿಂತ ಒಳ್ಳೆ ಕಂಪ್ನಿ ನನಗೆ ಒಳ್ಳೆ ಕೆಲಸ ಸಿಗುತ್ತೆ, ನೋಡ್ತಾ ಇರು ಅಂತೇಳಿ ಅವನು ತಾಂಡವ್ ಬೈತಾ ಇರ್ತಾನೆ ಅವಳಿಗೆ. ಆಮೇಲೆ
ಅವನು ಹೇಳ್ತಾನೆ, ಸರಿ ಒಂದು ಕೆಲಸ ಮಾಡು, ನನಗೆ ಇಂಟರ್ವ್ಯೂಗೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ, ಡಿನ್ನರ್ ಏನಾದರೂ ಬಂದ್ಬಿಡು ಊಟಕ್ಕೆ ಅಂತೇಳಿ ಕಳೆದ ತಕ್ಷಣ, ನನಗೆ ಸೆಲೆಬ್ರೇಷನ್ ಮಾಡಬೇಕಲ್ಲ, ನಾವು ಪಾರ್ಟಿ ಮಾಡಬೇಕು ಇವಾಗ ಅದಕ್ಕೋಸ್ಕರ ಅಂತೇಳಿ ಅವನು ಹೇಳ್ತಾನೆ. ಅಲ್ಲಿಂದ ಅವ್ನು ಹೇಳ್ಬಿಟ್ಟು ಹೊರ್ಟೋಗ್ತಾನೆ. ಆ ಕಡೆ ತಾಂಡವ್ಗೆ ಹೊರಟ ತಕ್ಷಣ ಈ ಕಡೆ ಶ್ರೇಷ್ಠ ಶೌರ್ಯನ ಮುಖ ನೋಡ್ತಾ ಇರ್ತಾಳೆ. ಆಮೇಲೆ ಈ ಕಡೆ ಅವಳದು ರಿಸಲ್ಟ್ ಎಲ್ಲ ಬರ್ತಾ ಇರುತ್ತೆ. ಎಲ್ಲರೂ ಮನೇಲಿ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಅವಳು ಪೂಜೆಗೆ ರಿಸಲ್ಟ್ ನೋಡಿ ಅಂತ ಭಾಗ್ಯ ಹೇಳಿರ್ತಾರೆ. ಅವಳು ಮುಖ ಎಲ್ಲ ಗಾಬರಿ ಮಾಡಿಕೊಂಡು ಏನೋ ಭಯದಲ್ಲಿ ನಿಂತ್ಕೊಂಡಿರ್ತಾಳೆ ಫೋನ್ ಹಿಡ್ಕೊಂಡು. ಆಗ ಕುಸುಮ, ಏನಾಯಿತು, ಮುಖ ಏನಕ್ಕೆ ಹಂಗಿಟ್ಕೊಂಡಿದ್ಯಾ ಪೂಜಾ, ಏನದು ಹೇಳು, ನನಗೆ ಗೊತ್ತಿತ್ತು ಇವಳು ಈ ಥರ ಏನಾದರೂ ಮಾಡ್ಕೊಂಡಿರ್ತಾಳೆ ಅಂತೇಳಿ ಅವಳು ತನ್ವಿಗೆ ಬೈತಾ ಇರ್ತಾರೆ. ಆಮೇಲೆ ಈ ಕಡೆ ಸುನಂದನೂ ಕೂಡ ಈ ಸಲನೂ ಪಾಸ್ ಆಗ್ತಾಳೋ ಹೇಗೋ ಅಥವಾ ಮತ್ತೆ ಇನ್ನೊಂದ್ಸಲ ಎಕ್ಸಾಮ್ ಬರಿಬೇಕೋ ಏನೋ ಅಂಥೇಳಿ ಬೈತಾ ಇರಬೇಕಾದ್ರೆ ಧರ್ಮ, ಅಯ್ಯೋ ಯಾಕೆ ಸುಮ್ಮನೆ ಪಾಪ ಆ ಮಗುಗೆ ಅಷ್ಟೊಂದು ಬೈತಾ ಇದ್ದೀರಾ, ಇರಿ ಫಸ್ಟ್ ರಿಸಲ್ಟ್ ಬರಲಿ, ಬಂದ ಮೇಲೆ ತಾನೇ ಯೋಚನೆ ಮಾಡೋದು ಅಂಥೇಳಿ ಹೇಳ್ತಾ ಇರ್ತಾರೆ. ಆಗ ಇವಳು ನಿಧಾನಕ್ಕೆ ಬಂದು ರಿಸಲ್ಟನ್ನ ಹತ್ರ ಬಂದು ಅನೌನ್ಸ್ ಮಾಡ್ತಾಳೆ. 91% ತೊಗೊಂಡಿದ್ಯಾ ತನ್ವಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಖುಷಿ ಪಡ್ತಿರ್ತಾಳೆ ಎಲ್ಲರೂ. ಆಗ ಎಲ್ಲರೂ ಖುಷಿ ಪಟ್ಕೊಂಡು ಅವಳಿಗೆ ಹಗ್ ಮಾಡಿಕೊಂಡು ಕಂಗ್ರಾಸ್ ಅಂತ ಎಲ್ಲ ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಹೊರಡೋಗಿ ಸ್ವೀಟ್ ತೊಗೊಬಂದು ಮಗಳಿಗೆ ತಿನ್ನಿಸ್ತಾಳೆ. ಆ ಗುಂಡು ನನಗೂ ಬೇಕು, ನನಗೂ ಕೊಡಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಮೇಲೆ ಅವಳು ಹೇಳ್ತಾಳೆ, ಸುಂದ್ರಿ, ಅಲ್ಲ ನೋಡಿದ್ರೆ ಇವಾಗ ಹೆಂಗೆ ರಿಸಲ್ಟ್ ತೊಗೊಂಡಿಯಾಳೆ ನಮ್ಮ ಮಗಳು ಅಂಥೇಳಿ ಎಲ್ರಿಗೂ ಆಗ್ಲಿದೆ ಪಾಪ ಮಗುಗೆ ಬೈತಾನೆ ಇದ್ರಿ, ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾಳೆ ಇವಾಗ ಅಂದ ತಕ್ಷಣ ಧರ್ಮ, ಹೌದು ನನ್ನ ಮೊಮ್ಮಗಳು ಒಳ್ಳೆ ಪರ್ಸೆಂಟೇಜ್ ತೊಗೊಂಡಿದ್ದಾಳೆ, ತುಂಬಾ ಖುಷಿ ಆಯಿತು, ಗುಡ್ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಈ ಕಡೆ ಅವಳು ಕುಸುಮ, ಆಯ್ತಾಯಿತು, ಈಗ ನನಗೇನು ಹೇಳಕ್ಕೆ ಬಂದ್ಬಿಡ್ಬೇಡಿ, ಇನ್ನೂ ಚೆನ್ನಾಗಿ ಓದಿದ್ದಿದ್ರೆ ಇನ್ನೂ ಒಳ್ಳೆ ಮಾರ್ಕ್ಸ್ ಬರ್ತಾಯಿತ್ತು ಏನೋ, ಅದಕ್ಕೆ ಹೇಳಿದೆ ಅಂತ ಹೇಳಿದ ತಕ್ಷಣ, ಅಯ್ಯೋ ಇರೋ ನೋಡಜ್ಜಿ, ಇಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀನಿ, ನೀವು ಮತ್ತೆ ನನಗೆ ಬೇಕಿತ್ತು ಅಂತ ಹೇಳ್ತೀನಿ, ನನಗೆ ಇಷ್ಟೇ ಸಾಕು ಬಿಡಿ ಅಂತೇಳಿ ಹೇಳ್ಬೇಕಾದ್ರೆ ಅವ್ರಿಗೆ ಒಂಚೂರು ಬೇಜಾರಾಗುತ್ತೆ. ಯಾಕೆ ಅಂದರೆ ಪ್ರತಿ ವರ್ಷ ನಮ್ಮ ಪಪ್ಪನೇ ನಂದು ರಿಸಲ್ಟ್ ಎಲ್ಲ ನೋಡಿ ಅವರೇ ಖುಷಿ ಪಡ್ತಾಯಿದ್ರು, ಸೆಲೆಬ್ರೇಟ್ ಮಾಡ್ತಾಯಿದ್ರು ಅಂತ ಹೇಳಿದ ತಕ್ಷಣ, ಅದಕ್ಕೋಗೇನಂತೆ ಒಂದು ಕಾಲ್ ಮಾಡಿಬಿಟ್ಟು ಹೇಳು ಅಷ್ಟೇ ಅಂತೇಳಿ ಹೇಳಿದ ತಕ್ಷಣ ಸರಿ ಅಂತ ತೊಗೊಂಡೋಗಿ ಕಾಲ್ ಮಾಡ್ತಾಳೆ. ಅವ್ನು ಇಂಟರ್ವ್ಯೂಗೆ ಹೋಗಿರ್ತಾನೆ, ಅದು ನೋಡ್ಬಿಟ್ಟು ಅವ್ನು ಫೋನ್ ಕಟ್ ಮಾಡಿದ ತಕ್ಷಣ ಇವಳಿಗೆ ಬೇಜಾರಾಗುತ್ತೆ. ಅಯ್ಯೋ ಪಾಪ ಫೋನೇ ತಗೋತಾ ಇಲ್ಲ ಅಂಥೇಳಿ ಹೇಳ್ತಾಳೆ. ನಿಮ್ಮ ಅಪ್ಪಂಗೆ ಏನು ಕೆಲಸ ಇದೆಯೋ ಏನೋ ಬ್ಯುಸಿ ಇರ್ತಾರೆ ಬಿಡು ಅಂತೇಳಿ ಭಾಗ್ಯ ಹೇಳಿದ ತಕ್ಷಣ ಈ ಕಡೆ ಸುಂದ್ರಿ, ಅವ್ರ ಅಪ್ಪಂಗೆ ಏನು ಕೆಲಸ ಇರುತ್ತೆ ಅಂತೇಳಿ ಹೇಳಕ್ಕೆ ಬರೋಷ್ಟರಲ್ಲಿ ಭಾಗ್ಯ ಅವಳು ಕಣ್ಸನಲ್ಲಿ ಅದೆಲ್ಲ ಹೇಳಬೇಡ ಅಂತೇಳಿ ಹೇಳಿದ ತಕ್ಷಣ, ಓ ಹೌದೌದು ಅಪ್ಪಂಗೆ ಸ್ವಲ್ಪ ಕೆಲಸ ಇರುತ್ತೆ, ಆಮೇಲೆ ಕಾಲ್ ಮಾಡ್ತಾರೆ ಬಿಡು, ತಲೆ ಕೆಡಿಸ್ಕೋಬೇಡ ಅಂತೇಳಿ ಹೇಳ್ತಾರೆ. ಈ ಕಡೆ ತಾಂಡವ್ ಇಂಟರ್ವ್ಯೂಗೆ ಬಂದಿರ್ತಾನೆ. ಇಂಟರ್ವ್ಯೂ ಒಳಗಡೆ ಹೋದ ತಕ್ಷಣ ಕೂತ್ಕೊತಾನೆ, ಆದರೆ ದಿಮಾಕಲ್ಲಿ ಕೂತ್ಕೊತಾನೆ ಅವನು. ಕೂತ್ಕೊಂಡ್ಬಿಟ್ಟು ಹೇಳಿ ಸರ್, ಟೆಲ್ ಮಿ ಯುವರ್ ಸೆಲ್ಫ್ ಅಂತೇಳಿ ಅವ್ರ ಬಾಸ್ ಕೇಳಿದ ತಕ್ಷಣ, ಹೌದಾ ನನ್ನ ಬಗ್ಗೆ ನಾನೇನು ಹೇಳ್ಕೊಬೇಕು, ಅಲ್ಲಿ ನೋಡ್ಕೊಳ್ಳಿ ನಾನೆಲ್ಲ ಕೊಟ್ಟಿದ್ದೀನಿ, ಮೇಲೆಲ್ಲ ಕಳಿಸಿದ್ದೀನಲ್ವ, ಅದೆಲ್ಲ ಚೆಕ್ ಮಾಡ್ಕೊಳ್ಳಿ, ಏಕೆಂದರೆ ನನ್ನ ಬಗ್ಗೆ ಕೇಳಿ ತಿಳ್ಕೊಳ್ಳಿ ಬೇಕಾದ್ರೆ, ನಾನು ಎಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀನಿ, ಎಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ, ಹಳೆ ಕಂಪ್ನಿನಲ್ಲಿ ಕೇಳಿ ವಿಚಾರಿಸಿ ಅಂತೇಳಿ ಅವನ ಬರೀ ಅವನ ಬಗ್ಗೆ ಅವನ ಬಿಲ್ಡಪ್ ಕೊಡಬೇಕಾದ್ರೆ ಇವನಿಗೊಂದು ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಓಕೆ ಸರ್, ಇವಾಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ ತಕ್ಷಣ, ನಂಗೊಂದು 60% ಹೈಕ್ ಕೊಟ್ಟರೆ ಸಾಕು, ಅದ್ರ ಮೇಲೆ ಬೇಕಾದರೆ ಏನಾದರೂ ಪರವಾಗಿಲ್ಲ, ಒಂದು ಒಳ್ಳೆ ಜಾಬ್ ಕೊಡಿ, ನನಗೆ ಒಳ್ಳೆ ಚೆನ್ನಾಗಿರಬೇಕು ಅಂತೆಲ್ಲ ಏನೇನೋ ಹೇಳ್ತಾ ಇರ್ತಾನೆ ಅವನಿಗೆ. ಇವನಿಗೆ ಆಮೇಲೆ ಕೋಪ ಬರ್ತಾ ಇರುತ್ತೆ. ಏನು ಬಂದಿರೋದೇ ಕೆಲಸಕ್ಕೆ ಒಳ್ಳೆ ಬಾಸ್ ಥರ ಆಡ್ತಿದೆ ಅಂತ ಅವ್ನ ಕೈಲಿರೋ ವಾಚು, ಅವ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ ಅವರು ಇಂಟರ್ವ್ಯೂ ಕರೆಸಿದ್ರಲ್ಲ ಅವರು. ಆಮೇಲೆ ಅವರು ಒಂದು ನಿಮಿಷ ಎದ್ದೇಳ್ರಿ ಮೇಲೆ ಅಂತೇಳಿ ಹೇಳ್ತಾನೆ. ಎದ್ದೇಳ್ಬೇಕಾ ಏನಕ್ಕೆ ಅಂತ, ಎದ್ದೇಳ್ರಿ ಫಸ್ಟ್ ನೀವು, ಆಮೇಲೆ ನಾನು ಹೇಳ್ತೀನಿ ಅಂತೇಳಿ ಹೇಳ್ಬಿಡ್ತಾರೆ. ಆಮೇಲೆ ಈ ಕಡೆ ಭಾಗ್ಯ ಮನೆಯಲ್ಲಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಎಲ್ಲರಿಗೂ ರಿಸಲ್ಟ್ ಬಂದಿರೋ ವಿಚಾರಕ್ಕೆ. ಎಲ್ಲರೂ ಖುಷಿ ಪಟ್ಕೊಂಡು ಅವಳು ಹೋಗ್ಬಿಟ್ಟು ಕೇಳ್ತಾಳೆ ತನ್ವಿ, ಅಮ್ಮ ನಾನು ಹೊರಗಡೆ ಕರ್ಕೊಂಡು ಹೋಗಮ್ಮ, ಇವತ್ತು ಒಂದಿನ ನಮ್ಮ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಕರ್ಕೊಂಡು ಹೋಗಿರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗಮ್ಮ ಹೊರಗಡೆ ಅಂಥೇಳಿ ಕೇಳ್ತಿರ್ತಾರೆ. ಅದಕ್ಕೆ ಕುಸುಮ, ಏನು ಬೇಕಾಗಿಲ್ಲ ಹೊರಗಡೆ, ಅದು ಇದು ಎಂಥದ್ದು ಬೇಕಾಗಿಲ್ಲ, ಮನೆಯಲ್ಲೇ ಇರೋ. ಅಲ್ಲ ಕಣೆ, ಇಡೀ ಊರಿಗೆಲ್ಲ ನಿಮ್ಮಮ್ಮನೇ ಅಡುಗೆ ಕೆಲಸ ಊಟ ಎಲ್ಲ ಕೊಡ್ತಾಳೆ, ಅವರೆಲ್ಲ ಚಪ್ಪರಿಸ್ಕೊಂಡು ತಿಂತಾರೆ, ನೋಡಿದ್ರೆ ನೀನು ಹೊರಗಡೆ ಊಟ ಬೇಕು ಅಂತ ಹೇಳ್ತೀಯ, ಏನು ಬೇಕಾಗಿಲ್ಲ ಮನೇಲೇ ಇರು, ನಿನ್ಗೆ ಏನು ಬೇಕೋ ಕೇಳು, ನಿಮ್ಮಮ್ಮ ಇಲ್ಲೇ ಮಾಡಿಕೊಡ್ತಾಳೆ ಅಂತ ಹೇಳಿದ ತಕ್ಷಣ ಅವಳು ತನ್ವಿ, ಇಲ್ಲಮ್ಮ ಇವತ್ತು ಒಂದಿನ ಪ್ಲೀಸ್ ಕರ್ಕೊಂಡು ಹೋಗಮ್ಮ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಅವರು ಪಾಸ್ ಆಗಿಲ್ಲ, ಇಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡಿಲ್ಲ ಆದರೂ ಕೂಡ ಕರ್ಕೊಂಡು ಹೋಗ್ತಾರೆ, ಒಂದಿನ ಅಮ್ಮ ಮನೆ ಊಟ ತಿಂದು ಬೇಜಾರಾಗಿದೆ, ಪ್ಲೀಸ್ ಅಮ್ಮ ಕರ್ಕೊಂಡು ಹೋಗು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಮೇಲೆ ಅವಳು ಸುನಂದನು ಅದನ್ನೇ ಬೈತಾಳೆ, ಏನು ಬೇಕಾಗಿಲ್ಲ ಇಲ್ಲೇ ಇರು ಅಂತೇಳಿ ಹೇಳಿದ ತಕ್ಷಣ ಗುಂಡಣ್ಣ, ನನಗೊಂದು ಒಳ್ಳೆ ಉಪಾಯ ಇದೆ, ಅಜ್ಜಿಗೆ ಬೇಜಾರಾಗದೇ ಇರೋ ಥರ, ಏನು ಅಂತ ಕೇಳಿದ ತಕ್ಷಣ, ಇಬ್ಬರು ಅಜ್ಜಿ ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಗೋಣ, ನಾವುಗಳೇ ಹೊಟ್ಟೋಗೋಣ ಊಟಕ್ಕೆ ಅಂತೇಳಿ ಹೇಳಿದ ತಕ್ಷಣ
ಅವಳು ಕಿವಿ ಹಿಡ್ಕೊಂಡು ಬರೋ ಇಲ್ಲಿ ಎಂತ ಅಲ್ಲೇ ಚೆನ್ನಾಗಿರೋ ಹೇಳಿದೆ ಅಲ್ವಾ ಅಂತ ಅವಳು ಕಿವಿ ಹಿಂಡ್ತಾ ಇರ್ತಾಳೆ. ಆಮೇಲೆ ಸರಿ ಪ್ಲೀಸ್ ಅಮ್ಮ ಅಂತೆಲ್ಲ ಕೇಳಿದ ತಕ್ಷಣ ಅವಳು ಒಪ್ಕೊತಾಳೆ. ತುಂಬ ಖುಷಿ ಪಟ್ಕೊಂಡು ಅಯ್ಯೋ ಒಳ್ಳೆ ರಿಸಲ್ಟ್ ಬಂತಲ್ಲ ಅನ್ನೋ ಖುಷಿಗೆ ಆಯ್ತಮ್ಮ ಅಂತ ಹೇಳಿದ ತಕ್ಷಣ ಕುಸುಮ ಏನು ಭಾಗ್ಯ ನೀನು ಮಕ್ಳ ಥರನೇ ಆಡ್ತಾ ಇದೆಯಲ್ಲ, ಇದಕ್ಕೆಲ್ಲ ಯಾಕೆ ಒಪ್ಪಿಗೆ ಕೊಟ್ಟೆ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಇಲ್ಲ ಬಿಡಿ ಅತ್ತೆ, ಒಂದಿನ ತಾನೇ ಪಾಪ ಖುಷಿ ಪಡಲಿ, ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾಳಲ್ವಾ ಅಂತ ಹೇಳಿದ ತಕ್ಷಣ ಸುಂದರಿ ನನಗಂತೂ ತುಂಬಾ ಖುಷಿ ಆಯಿತು, ಹೊರಗಡೆ ಕರ್ಕೊಂಡು ನಾನು ಇವಾಗಲೇ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ ಅಂತೇಳಿ ಹೊರಡ್ತಾ ಇರ್ತಾಳೆ. ಆಗ ಧರ್ಮ ಮಕ್ಳಿಗೆ ಖುಷಿ ಆಯಿತೋ ಬಿಡ್ತೋ ಗೊತ್ತಿಲ್ಲ, ಈ ಸುಂದರಿಗಂತೂ ತುಂಬಾ ಖುಷಿ ಆಗುತ್ತೆ ಆಚೆ ಹೋಗೋದಕ್ಕೆ ಅಂಥೇಳಿ ಹೇಳಿಬಿಟ್ಟು ಮನೇಲೆಲ್ಲರೂ ಈ ಕಡೆ ಸಂಭ್ರಮ ಆಚರಿಸ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.